ನಮಸ್ಕಾರ ವೀಕ್ಷಕರೇ, ನೀವೇನಾದ್ರೂ ಶ್ರೀ ಚಕ್ರ ಇರುವಂತಹ ಒಂದು ಶಕ್ತಿಪೀಠವನ್ನ ಹುಡುಕ್ತಿದ್ರೆ ಈ ವಿಡಿಯೋ ನಿಮಗಾಗಿ. ಶ್ರೀ ಚಕ್ರಕೀರ್ತ ಮೀನಾಕ್ಷಿ ಸೋಮೇಶ್ವರ ದೇವಾಲಯ. ಇದು ಶಿವನ ಸಮುದ್ರದ ಕೊಳ್ಳೇಗಾಲ ತಾಲೂಕಿನ ಚಾಮರಾಜನಗರದಲ್ಲಿದೆ. ಇನ್ನು ಈ ದೇವಸ್ಥಾನದ ಪ್ರಧಾನ ದೇವರು ಈಶ್ವರನು ಸೋಮೇಶ್ವರನಾಗಿ ರೂಪುಗೊಂಡಿದ್ದಾನೆ. ಇನ್ನು ಈ ದೇವಸ್ಥಾನದಲ್ಲಿ ಸೂರ್ಯ, ಗಣಪತಿ, ಚಂದ್ರ ಹಾಗೆ ಚಾವಣಿ ಮೇಲೆ ಮೀನಿನ ಆಕಾರವನ್ನ ನೋಡಬಹುದು. ವಿಷ್ಣುವು ಕೂಡ ಇಲ್ಲಿ ಈಶ್ವರನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈ ದೇವಸ್ಥಾನದ ವಿಶೇಷತೆಯನ್ನ ಕೇಳೋದಾದ್ರೆ ಇಲ್ಲಿ ಮಾತೆ ಮೀನಾಕ್ಷಿ ದೇವಿ ಶ್ರೀ ಚಕ್ರವನ್ನೇ ನೋಡ್ತಾ ಇದ್ದಾಳೆ. ಹಾಗಾದ್ರೆ ಬನ್ನಿ, ಈ ದೇವಸ್ಥಾನದ ವಿಶೇಷತೆ ಏನು, ಇತಿಹಾಸ ಏನು, ಶ್ರೀ ಚಕ್ರದ ಮಹತ್ವವೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ನೋಡ್ತಾ ಇರೋದು ಆದ್ಯನ್ ಮೀಡಿಯಾ. ಶಿವನ ಸಮುದ್ರದ ಶಕ್ತಿಪೀಠ ಶ್ರೀ ಚಕ್ರ ಪ್ರತಿಷ್ಠಿತ ದೇವಸ್ಥಾನ. ಇಲ್ಲಿ ಶ್ರೀ ಪ್ರಸನ್ನ ಮೀನಾಕ್ಷಿ ದೇವತೆ ಮೀನಾಕ್ಷಿಯಾಗಿ ರೂಪುಗೊಂಡಿದ್ದಾಳೆ. ಹಾಗೆ ಸೋಮೇಶ್ವರ ಶಿವನಾಗಿ ಇಲ್ಲಿ ರೂಪುಗೊಂಡಿದ್ದಾನೆ. ಈ ದೇವಸ್ಥಾನ ಸುಮಾರು 1200 ವರ್ಷಗಳ ಹಳೆಯದಾದ ಹಾಗೆ ಚೋಳ ರಾಜವಂಶದಿಂದ ನಿರ್ಮಿಸಲ್ಪಟ್ಟಿದೆ ಅಂತ ಹೇಳಲಾಗುತ್ತೆ. 8ನೇ ಶತಮಾನದಲ್ಲಿ ಭಾರತದ ಉದ್ದ ಹಾಗೂ ಅಗಲಕ್ಕೂ ಸಂಚರಿಸಿದಂತಹ ಪೂಜ್ಯ ತತ್ವಜ್ಞಾನಿ ಸಂತ ಆದಿಗುರು ಶಂಕರಾಚಾರ್ಯರು ಇಲ್ಲಿ ಬಂದು ಹೋಗಿದ್ದರು ಅನ್ನೋದಕ್ಕೆ ಬಹಳಷ್ಟು ಉಲ್ಲೇಖಗಳಿವೆ. ಒಂದು ದಂತಕಥೆಯ ಪ್ರಕಾರ ಶಂಕರಾಚಾರ್ಯರು ತಮ್ಮ ಆಧ್ಯಾತ್ಮಿಕ ಯಾತ್ರೆಯ ಸಮಯದಲ್ಲಿ ಶಿವನ ಸಮುದ್ರಕ್ಕೆ ಭೇಟಿ ನೀಡಿದ್ದರು. ಹಾಗೆ ದೇವಾಲಯದ ಆವರಣದಲ್ಲಿ ಪವಿತ್ರವಾದ ಶ್ರೀ ಚಕ್ರವನ್ನ ಸ್ಥಾಪಿಸಿದರು ಎಂದು ಹೇಳಲಾಗುತ್ತೆ. ಹಾಗೆ ಉಲ್ಲೇಖವೂ ಇದೆ. ಇಲ್ಲಿ ಪ್ರತಿಷ್ಠಾಪಿಸಿದಂತಹ ಶ್ರೀ ಚಕ್ರ ಒಂದು ಶಕ್ತಿ ಹಾಗೂ ಮಂತ್ರತಂತ್ರದ ಪ್ರತೀಕ. ದೇವಾಲಯದ ಶಿಲ್ಪಕಲೆ ಬಹಳ ಸರಳವಾಗಿದ್ರೂ ಕೂಡ ಶುದ್ಧ ಹಾಗೂ ಶಕ್ತಿಯ ಸಂಕೇತವಿದೆ. ಇಲ್ಲಿ ಶಿವನ ಸಮುದ್ರ ಜಲಪಾತದ ಹತ್ತಿರವಿರುವಂತಹ ಈ ತಾಣ ಪ್ರಕೃತಿ ಮತ್ತು ಪರಂಪರೆಯ ಏಕತೆ ಹಾಗೆ ಭಕ್ತರು ಇಲ್ಲಿ ಶಕ್ತಿಯ ಅನುಭವವನ್ನ ಪಡಿತಾರೆ. ಪವಿತ್ರ ನದಿ ಕಾವೇರಿ ದೇವಸ್ಥಾನಕ್ಕೆ ಬಹಳ ಹತ್ತಿರನೇ ಇದ್ದಾಳೆ. ಹಾಗಾಗಿ ಜನರು ದೇವಸ್ಥಾನಕ್ಕೆ ಬರೋ ಮುಂಚೆ ಈ ನದಿಯಲ್ಲಿ ಸ್ನಾನ ಮಾಡಿ ಬರೋದು ಇಲ್ಲಿನ ಪ್ರತೀತಿಯಾಗಿದೆ. ಇನ್ನು ಈ ದೇವಸ್ಥಾನದ ಇತಿಹಾಸವನ್ನ ನೋಡ್ತಾ ಹೋದ್ರೆ ಆ ಶಿವನಿಗೆ 64 ಮಹಾಭಕ್ತರು ಇರ್ತಾರೆ. ಅದರಲ್ಲಿ ತುರು ನೀಲಕಂಠ ಎಂಬ ಒಬ್ಬ ಭಕ್ತನಿರ್ತಾನೆ. ಆತ ಮಡಿಕೆಯನ್ನ ಮಾಡ್ತಾ ಇರ್ತಾನೆ. ಆ ತುರು ನೀಲಕಂಠನಿಗೆ ತನ್ನ ಪ್ರಭುವಾದಂತಹ ಶಿವನಿಗೆ ಏನಾದ್ರೂ ಉಡುಗೊರೆಯನ್ನ ಕೊಡ್ಬೇಕಲ್ಲ ಅನ್ನೋ ಆಸೆ ಇರುತ್ತೆ. ಹಾಗಾಗಿ ತನ್ನಲ್ಲಿರುವಂತಹ ಮಣ್ಣನ್ನೆಲ್ಲ ಬಳಸಿ ಒಂದು ಸುಂದರವಾದ ಕನ್ನಡಿಯನ್ನ ರೆಡಿ ಮಾಡ್ತಾನೆ. ಅದನ್ನ ತಗೊಂಡು ಕೈಲಾಸಕ್ಕೆ ಹೊರಡ್ತಾನೆ. ಆ ಸಮಯದಲ್ಲಿ ಶಿವ ಹಾಗೂ ಶಕ್ತಿ ಅಂದ್ರೆ ಶಿವ ಹಾಗೂ ಪಾರ್ವತಿ ದೇವಿಯು ಪಗಡೆ ಆಟವನ್ನ ಆಡ್ತಾ ಇರ್ತಾರೆ. ಆ ಸಮಯದಲ್ಲಿ ಈ ಭಕ್ತ ಬಂದಾಗ ತಾಯಿಗೆ ಕೋಪ ಬರುತ್ತೆ. ಆದ್ರೆ ಈಶ್ವರನಿಗೆ ಬಹಳನೇ ಸಂತೋಷ ಆಗುತ್ತೆ. ಆದ್ರೆ ಪಾರ್ವತಿ ದೇವಿ ಮಾತ್ರ ತುಂಬಾ ಕೋಪ ಮಾಡ್ಕೊಂಡಿರ್ತಾಳೆ. ತುರು ನೀಲಕಂಠ ತಾನು ಮಾಡಿದಂತಹ ಕನ್ನಡಿಯನ್ನ ಶಿವನಿಗೆ ಕೊಡ್ತಾನೆ. ಈಶ್ವರ ಬಹಳನೇ ಸಂತೋಷ ಪಡ್ತಾನೆ. ಆದ್ರೆ ಪಾರ್ವತಿ ದೇವಿ ಅದನ್ನ ನೋಡಿ ನಕ್ಬಿಡ್ತಾಳೆ. ಇದನ್ನ ಕೊಡೋಕ್ಕೋಸ್ಕರ ಭೂಲೋಕದಿಂದ ಕೈಲಾಸಕ್ಕೆ ಬಂದ್ಯಾ ಅಂತ ಅವನಿಗೆ ಹಂಗಿಸ್ತಾಳೆ. ಈಶ್ವರನಿಗೂ ನೋಡಿ ನಗ್ತಾಳೆ. ಹಾಗಾಗಿ ಈಶ್ವರನಿಗೆ ಬಹಳನೇ ಕೋಪ ಬಂದ್ಬಿಡುತ್ತೆ. ಆಗ ಈಶ್ವರ ಪಾರ್ವತಿ ದೇವಿಗೆ ನೀನು ಭೂಲೋಕಕ್ಕೆ ಹೋಗಿ ಕಾಳಿ ರೂಪವನ್ನ ತಾಳು ಅಂತ ಹೇಳಿ ಶಾಪ ಕೊಟ್ಟು ಬಿಡ್ತಾನೆ. ಆಗ ಪಾರ್ವತಿ ದೇವಿ ಕಾಳಿಯಾಗ್ತಾಳೆ. ಪ್ರತಿದಿನ ರಾತ್ರಿ 12 ಗಂಟೆ ನಂತರ ಕಾಳಿ ಸಂಚಾರ ನಡೀತಿರುತ್ತೆ. ಕಾಳಿ ಇರುವಂತಹ ಜನರನ್ನೆಲ್ಲ ನುಂಗ್ತಾ ಇರ್ತಾಳೆ. ಆಗ ಈ ಪ್ರದೇಶವೆಲ್ಲ ದಟ್ಟ ಕಾಡಾಗಿರುತ್ತೆ. 10 ರೀತಿಯ ಅರಣ್ಯಗಳಲ್ಲಿ ಈ ಒಂದು ಅರಣ್ಯವನ್ನ ಗಜಾರಣ್ಯ ಅಂತ ಕರೀತಾ ಇರ್ತಾರೆ. ಯಾಕಂದ್ರೆ ಇಲ್ಲಿರುವಂತಹ ಋಷಿಗಳು, ಮುನಿಗಳು, ಸಾಮಾನ್ಯ ಜನರು
ಆನೆಗಳ ದಾಳಿಗೆ ಸಾಯ್ತಾ ಇರ್ತಾರೆ. ಶಂಕರಾಚಾರ್ಯರು ಇಲ್ಲಿ ಸಂಚಾರಕ್ಕೆ ಬಂದಾಗ ಇಲ್ಲಿ ನಡೆದಂತಹ ಘಟನೆಗಳೆಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಆಗ ಜನರು, ನೀನಿನ್ನು ಚಿಕ್ಕೋನು, ದಯವಿಟ್ಟು ಇಲ್ಲಿಂದ ಹೋಗ್ಬಿಡು, ಇಲ್ಲ ಅಂದ್ರೆ ಕಾಳಿದೇವಿ ನಿನ್ನನ್ನು ತಿಂದು ಬಿಡ್ತಾಳೆ ಅಂತ ಅವನಿಗೆ ಹೇಳ್ತಾರೆ. ಆಗ ಶಂಕರಾಚಾರ್ಯರು ಸಾಲಿಗ್ರಾಮ ಇರುವಂತಹ ಶ್ರೀ ಚಕ್ರವನ್ನ ಬರೆದು ಸಹಸ್ರ ಬೀಜವನ್ನ ಸ್ಥಾಪನೆ ಮಾಡ್ತಾರೆ. ಕಾಳಿದೇವಿ ಅವರನ್ನು ತಿನ್ನಲು ಬಂದಾಗ ಈ ಶ್ರೀ ಚಕ್ರವನ್ನ ನೋಡಿ ಶಾಂತವಾಗ್ತಾಳೆ. ಅದನ್ನ ದಾಟಿ ಬರುವಂತಹ ಸಾಹಸವನ್ನ ಆಕೆ ಮಾಡೋದಿಲ್ಲ. ಆದ್ದರಿಂದಲೇ ಶ್ರೀ ಪ್ರಸನ್ನ ಮೀನಾಕ್ಷಿ ದೇವಿ ಶ್ರೀ ಚಕ್ರವನ್ನೇ ನೋಡ್ತಾ ಇದ್ದಾಳೆ. ಇಲ್ಲೇ ಹತ್ತಿರದಲ್ಲಿ ಕಾವೇರಿ ನದಿ ಹರಿಯುತ್ತೆ. ಹಾಗಾಗಿ ಈಕೆಯನ್ನ ದಕ್ಷಿಣದ ಭಾಗೀರಥಿ ಅಂತ ಕರೀತಾರೆ. ಇಲ್ಲಿ ಕಾವೇರಿ 7 ಭಾಗಗಳಾಗಿ ಹರಿತಾಳೆ. ಹಾಗಾಗಿ ಈಕೆಯನ್ನ ಶೀಲಾದೇವಿ ಕ್ಷೇತ್ರ ಅಂತ ಈ ಜಾಗಕ್ಕೆ ಕರೀತಾರೆ. ಈ ದೇವಸ್ಥಾನ ಒಂದು ರೀತಿಯಲ್ಲಿ ದ್ವೀಪದಲ್ಲಿದೆ. ಇಲ್ಲಿ ದೇವತೆ ರಂಗನಾಯಕಿ ಜೊತೆಗೆ ಮೀನಾಕ್ಷಿ ದೇವಿಯು ಮಹಾಕಾಳಿ, ಮಹಾಲಕ್ಷ್ಮಿ ಹಾಗೆ ಮಹಾ ಸರಸ್ವತಿಯಾಗಿ ಇಲ್ಲಿ ನೆಲೆಸಿದ್ದಾಳೆ. ಇನ್ನು ಈ ದೇವಸ್ಥಾನದ ಕೇಂದ್ರ ಬಿಂದು ಎಂದೇ ಕರೆಯಲಾದಂತಹ ಹಿಂದೂ ಪುರಾಣಗಳಲ್ಲಿ ಸರ್ವೋಚ್ಚ ದೇವತೆಯಾದ ಶಿವನು ಇಲ್ಲಿ ಸೋಮೇಶ್ವರನಾಗಿ ರೂಪುಗೊಂಡಿದ್ದಾನೆ. ನೀವೆಲ್ಲ ಶಿವನ ಸಮುದ್ರದಲ್ಲಿರುವಂತಹ ಮಧ್ಯರಂಗನ ಬಗ್ಗೆ ಕೇಳಿರಬಹುದು. ಆ ರಂಗನಾಥನ ವಿಗ್ರಹಕ್ಕಿಂತ ಹಿಂದಿನದು ಎಂದು ನಂಬಲಾದ ಈ ಶಿವಲಿಂಗವನ್ನ ಭಕ್ತರು ಅಪಾರವಾದ ಶಕ್ತಿ ಎಂದು ನಂಬ್ತಾರೆ. ಪ್ರಾಚೀನ ದಂತಕಥೆಗಳ ಪ್ರಕಾರ ಹಿಂದೂ ಪುರಾಣಗಳ 7 ಪೂಜ್ಯ ಋಷಿಗಳಾದಂತಹ ಸಪ್ತ ಋಷಿಗಳು ಈ ಪವಿತ್ರ ಲಿಂಗವನ್ನ ಪೂಜೆ ಮಾಡಿದ್ರಂತೆ. ಇನ್ನು ಸೋಮೇಶ್ವರ ದೇವಾಲಯದಲ್ಲಿರುವಂತಹ ಸೂರ್ಯ, ಗಣಪತಿ, ದಕ್ಷಿಣ ಮೂರ್ತಿಗೆ 2 ಕೈಗಳು ಜಪಮಾಲೆ ಹಿಡಿದಿರುವುದು ಬಹಳ ವಿಶೇಷವಾಗಿದೆ. ಹಾಗೆ ನಿಂತಿರುವಂತಹ ಚಂಡಿಕೇಶ್ವರನನ್ನ ಇಲ್ಲಿ ನೋಡಬಹುದು. ಇಲ್ಲಿ ನಿಂತಿರುವಂತಹ ಚಂಡಿಕೇಶ್ವರನನ್ನ ಈಶ್ವರನು ಪ್ರತಿದಿನ ಎಷ್ಟು ಜನ ಭಕ್ತರು ಬಂದ್ರು, ಅವರು ಏನನ್ನ ಬೇಡ್ಕೊಂಡ್ರು ಅಂತ ಅವನ ಬಳಿ ಕೇಳ್ತಾನಂತೆ. ಇನ್ನು ಸೋಮೇಶ್ವರ ದೇವಾಲಯದ ದ್ರಾವಿಡ ವಾಸ್ತುಶಿಲ್ಪದ ಅದ್ಭುತ ಉದಾಹರಣೆಯಾಗಿದೆ. ಈ ದೇವಸ್ಥಾನಕ್ಕೆ 2 ದ್ವಾರಗಳಿವೆ. ಆ ದ್ವಾರಗಳ ಮೇಲೆ ನಂದಿಯನ್ನ ನಾವು ನೋಡಬಹುದು. ಶಿವನ ಸಮುದ್ರದಲ್ಲಿರುವಂತಹ ಶ್ರೀ ಸೋಮೇಶ್ವರ ದೇವಸ್ಥಾನ ಆಧ್ಯಾತ್ಮಿಕತೆ, ಇತಿಹಾಸ ಹಾಗೆ ಸಾಂಸ್ಕೃತಿಕ ಪರಂಪರೆಯ ಸಂಕೇತವಾಗಿದೆ. ಹಾಗೆ ಇಲ್ಲಿರುವಂತಹ ಪ್ರಸನ್ನ ಮೀನಾಕ್ಷಿಗೆ 5 ನಿಂಬೆ ಹಣ್ಣುಗಳನ್ನ ಪೂಜೆ ಮಾಡಿಸಿ ಆ ನಿಂಬೆ ಹಣ್ಣುಗಳು ನಮ್ಮ ಕೆಲಸ ಆಗೋದಾದ್ರೆ 5 ನಿಂಬೆ ಹಣ್ಣುಗಳು ಕೂಡ ಒಣಗಿ ಹೋಗುತ್ತಂತೆ. ಅಥವಾ ನಾವು ಅನ್ಕೊಂಡಂತಹ ಕೆಲಸ ಆಗೋದಿಲ್ಲ ಅನ್ನೋದಾದ್ರೆ ನಿಂಬೆ ಹಣ್ಣಲ್ಲಿ ಒಂದಾದ್ರೂ ಕೊಳೆತು ಹೋಗುತ್ತಂತೆ. ನಂತರ ನಮ್ಮ ಕೆಲಸ ಆದಾಗ ಆ ನಿಂಬೆ ಹಣ್ಣನ್ನ ಕಾವೇರಿ ನದಿಲಿ ಬಿಡ್ಬೇಕಂತೆ. ಇನ್ನು ದೊಡ್ಡದಾದಂತಹ ಬನ್ನಿ ಮರವಿದೆ. ಈ ಮರವನ್ನ ಪ್ರದಕ್ಷಿಣೆ ಮಾಡಿ ಆ ಬನ್ನಿ ಎಲೆಯನ್ನ ನಮ್ಮ ಜೊತೆ ಇಡೋದ್ರಿಂದ ನಮಗೆ ಒಳ್ಳೆದಾಗುತ್ತೆ ಅನ್ನೋ ನಂಬಿಕೆ ಇದೆ. ಈ ಪವಿತ್ರ ಸ್ಥಳ ವಿಸ್ಮಯ ಮತ್ತು ಭಕ್ತಿಯನ್ನ ಪ್ರೇರಣೆ ಮಾಡುತ್ತೆ. ಈ ದೇವಸ್ಥಾನಕ್ಕೆ ನೀವು ಮೊದಲೇ ಭೇಟಿ ಕೊಟ್ಟಿದ್ರೆ ಈ ದೇವಸ್ಥಾನದ ಬಗ್ಗೆ ನಿಮ್ಮ ಅನುಭವವನ್ನ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಆಗಿ. ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಧನ್ಯವಾದಗಳು.